ದೇಶದ ಪ್ರತಿ ರಾಜ್ಯದಲ್ಲೂ ಕೂಡ ಸ್ಥಳೀಯ ಪಕ್ಷಗಳೇ ಈಗ ದಾದಾಗಳು. ಇದನ್ನು ಕಾಂಗ್ರೆಸ್ ಮರೆತು ಹೋಗಿದೆ. ಅದಕ್ಕಾಗಿಯೇ ಬಿಹಾರದಲ್ಲಿ ನಿತೀಶ್ ಅವರು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು 26 ಪಕ್ಷಗಳನ್ನು ಒಗ್ಗೂಡಿಸಿ ಕಟ್ಟಿರುವಂತಹ INDIA ಇದರ ಕೊಂಡಿಗಳು ಒಂದೊಂದಾಗಿ ಕಳಚಿ ಹೋಗ್ತಾ ಇರೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಒಂದು ಕಾಲದ ಕಾಂಗ್ರೆಸ್ನ ಮಹಾನಾಯಕ ಗುಲಾಂ ನಬಿ ಆಜಾದ್. आप लोगों के लिए भाजपा के दरवाजे हमेशा के लिए बंद हो चुके हैं। हम लोग तो सवाल ही नहीं पैदा होता है, मर जाना कबूल है, उनके साथ जाना हमको कभी कबूल नहीं है, ये अच्छी तरह जान लीजिए। ಕಳೆದ ವರ್ಷ ಅಮಿತ್ ಶಾ ಜೆಡಿಯು ಪಾಲಿಗೆ ಬಿಜೆಪಿ ಬಾಗಿಲು ಬಂದ್ ಅಂದಿದ್ರು. ಸತ್ರು ಬಿಜೆಪಿ ಕೂಟಕ್ಕೆ ಹೋಗಲ್ಲ ಅಂದಿದ್ರು ನಿತೀಶ್ ಕುಮಾರ್. ಆದ್ರಿವತ್ತು ಬಿಹಾರ ರಾಜಕೀಯದಲ್ಲಿ ಇಬ್ಬರ ಮಾತು ಸುಳ್ಳಾಗಿದೆ. ನಿತೀಶ್ ಕುಮಾರ್ ಬಿಜೆಪಿ ಬಾಗಿಲು ತಟ್ಟುತ್ತಿದ್ದಂತೆ ಬಿಜೆಪಿ ಬಾಗಿಲು ತೆಗೆದಾಯಿತು. ನಿನ್ನೆ ಬಿಹಾರದಲ್ಲಿ ಮತ್ತೆ NDA ಸರ್ಕಾರ ರಚನೆಯೂ ಆಯಿತು. नितीश कुमार सत्यनिष्ठा से ज्ञान करता हूं। ಯಾವಾಗ ಇಂಡಿಯಾ ಒಕ್ಕೂಟಕ್ಕೆ ಕೈಕೊಟ್ಟು ನಿತೀಶ್ ಕುಮಾರ್ NDA ಕೂಟಕ್ಕೆ ಹೋದ್ರೋ ಆಗ್ಲಿಂದಲೂ ಕಾಂಗ್ರೆಸ್ ನಾಯಕರು ಕೊತ ಅಂತ ಕುದಿಯುತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಬಿಜೆಪಿ ಅವರ ಮೇಲೆ ಸಿಟ್ಟಿದೆ ಅಂದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರದ ರಾಜಕೀಯ ಬೆಳವಣಿಗೆ ಬಗ್ಗೆ ಬಿಜೆಪಿಯವರನ್ನ ವಿಷಜಂತುಗಳು ಅಂತ ಕರೆದಿದ್ದಾರೆ. ಬಿಜೆಪಿ RSS ವಿಷ ಇದ್ದಂಗೆ ಅಂತ ನೇರ ವಾಗ್ದಾಳಿ ಮಾಡಿದ್ರು. मैं ये नहीं चाहता कि एक दूसरे से लड़ो, वो मोदी करते हैं डिवाइड एंड रूल, लेकिन मैं नहीं, मैं देश को एक रखना चाहता। राहुल जी देश को एक रखना चाहते हैं, लेकिन यहाँ बीजेपी RSS ये तो नफरत की दुकान खोल के बैठे हैं। तो जैसा ये RSS और बीजेपी ये विष जैसे हैं, पॉइजन है, एक एक करके हमारे हकों को छीन ले रहे हैं. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಬಿಜೆಪಿ RSS ವಿಷ ಇದ್ದಂಗೆ ಅಂತಿದ್ದಾರೆ. ಆದ್ರೆ ಬಿಹಾರದಲ್ಲಿ ಬಿಜೆಪಿ JDU ಸರ್ಕಾರ ರಚನೆಗೆ ಕಾರಣ ಕಾಂಗ್ರೆಸ್ನ ದೊಡ್ಡ ತಪ್ಪುಗಳು ಅನ್ನೋದು ಕಾಂಗ್ರೆಸ್ನವರಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ ಮೌನವಾಗಿತ್ತು. ಇಂಡಿಯಾನಿಂದ ಆಮ್ ಆದ್ಮಿ ಪಕ್ಷ ಲೋಕಸಭೆ ಎಲೆಕ್ಷನ್ ವಿಷಯದಲ್ಲಿ ಹೊರಬಂತು, ಆಗಲೂ ಕಾಂಗ್ರೆಸ್ ಮೌನವಾಯಿತು. ಡಿಸೆಂಬರ್ನಲ್ಲೇ ನಿತೀಶ್ ಇಂಡಿಯಾ ವಿರುದ್ಧ ಸಿಟ್ಟು ಹೊರಹಾಕಿದ್ರು, ಆಗಲೂ ಕಾಂಗ್ರೆಸ್ ಮೌನವಾಗಿತ್ತು. 15 ದಿನಗಳ ಹಿಂದೆ ಇಂಡಿಯಾ ಮೇಲೆ DMK ಶಿವಸೇನೆ ಸಿಟ್ಟಾದ್ರು, ಕಾಂಗ್ರೆಸ್ ಮೌನವಾಗಿತ್ತು. 26 ಪಕ್ಷಗಳ ಕೂಟ ರಚಿಸಿ ಕಾಂಗ್ರೆಸ್ನಿಂದ ಏಕಾಂಗಿಯಾಗಿ ಜೋಡೋ ಯಾತ್ರೆ ನಡೆಸುತ್ತಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಸಹಾಯ ಸಹಕಾರ ಪಡೆಯದೆ ಏಕಾಂಗಿಯಾಗಿ ಯಾತ್ರೆ ಮಾಡುತ್ತಿದ್ದಾರೆ. ಜೊತೆಗೆ ಸೀಟು ಹಂಚಿಕೆಯಲ್ಲಿ ಹಠ, ನಾಯಕತ್ವ ವಿಷಯದಲ್ಲೂ ನಾವೇ ಫಸ್ಟ್ ಅನ್ನೋ ಹಠ ಬೇರೆ. ಹೀಗೆ ಮುಂದುವರೆದ್ರೆ ಇಂಡಿಯಾ ಕೂಟದಲ್ಲಿ ಯಾರೂ ಇರಲ್ಲ. ಪ್ರಾದೇಶಿಕ ಪಕ್ಷಗಳು ಅವರವರ ರಾಜ್ಯದಲ್ಲಿ ಅವರೇ ದಾದಾಗಳು ಅನ್ನೋದನ್ನ ಮರಿಬಾರದು. ಈ ಮಾತು ನಾವು ಹೇಳುತ್ತಿಲ್ಲ, ಒಂದು ಕಾಲದ ಕಾಂಗ್ರೆಸ್ ಮಹಾನಾಯಕ, ಕಾಂಗ್ರೆಸ್ನಿಂದ ಹೊರಬಂದು ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ಕಟ್ಟಿರುವ ಗುಲಾಂ ನಬಿ ಆಜಾದ್ ಅವರ ನೇರ ಮಾತು. केरला और आंध्रा में चलाया था जनशक्ति, ये 1.5 साल मैंने और खुद मैंने लीड किया। केरला मैंने तो ऑल अलाइज के साथ किया, लेकिन आंध्रा कर्नाटक में अलाइज नहीं थे, लेकिन लीडर जितने थे आइडेंटिफाई किए मैंने। तो यहाँ आप बनाते हो 26 की लिस्ट, लेकिन चलेंगे अकेला, तुमको साथ में लेंगे, तुमको दूसरे स्टेटों की रोशनी नहीं दिखाएंगे, वहाँ हमारी दादागिरी चलेगी। खत्म कहानी। वो अपने अपने स्टेटों में तो दादा है ही। ಬಿಹಾರದಲ್ಲಿ 19 ಸೀಟ್ಗಳಿದ್ದ ಕಾಂಗ್ರೆಸ್ಗೆ ನಿತೀಶ್ ಶಾಕ್ ಕೊಟ್ಟಾಗಿದೆ. ಆದರೂ ಕಾಂಗ್ರೆಸ್ ಬುದ್ಧಿ ಕಲ್ತಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಕುರ್ಚಿ ಕಾಳಗ ನಡೆಯುತ್ತಿದೆ. ತೆಲಂಗಾಣ ಕಾಂಗ್ರೆಸ್ನಲ್ಲೂ ಸಣ್ಣ ಅಸಮಾಧಾನ ಎದ್ದಿದೆ. ಹಿಮಾಚಲ ಪ್ರದೇಶ, ಛತ್ತೀಸ್ಗಢ ಕಾಂಗ್ರೆಸ್ನಲ್ಲೂ ನಾಯಕತ್ವಕ್ಕಾಗಿ ಫೈಟಿಂಗ್ ನಡೆಯುತ್ತಿದೆ. ಆದರೂ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಗಣನೆಗೆ ತೆಗೆದುಕೊಳ್ತಿಲ್ಲ. ಆದ್ರೆ ಬಿಜೆಪಿ ಹಾಗಲ್ಲ, ಒಂದೊಂದೇ ಪ್ರಾದೇಶಿಕ ಪಕ್ಷಗಳ ಜೊತೆ ಸಖ್ಯ ಬೆಳೆಸ್ತಿದೆ. ಕರ್ನಾಟಕದಲ್ಲಿ JDS ಪಕ್ಷದ ಜೊತೆ ಮೈತ್ರಿ ಆಯಿತು. ಬಿಹಾರದಲ್ಲಿ JDU ಜೊತೆ ಸೇರಿ ಶಕ್ತಿ ಹೆಚ್ಚಿಸಿಕೊಳ್ಳುತ್ತಿದೆ ಅನ್ನೋದು ಗಮನಿಸಬೇಕಾದ ಅಂಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.